ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿವು. ನಾಳೆ ಗುರು ಪೌರ್ಣಿಮೆ ಇದೆ. ಹೆಸರೇ ಸೂಚಿಸುವಂತೆ ಗುರುವಿನ ಅನುಗ್ರಹವನ್ನು ಪಡೆಯುವಂಥದ್ದು, ಗುರುವಿಗೆ ನಮಿಸುವಂಥ ದಿನ, ವಿಶೇಷವಾದಂಥ ದಿನ. ಗುರು ಅಂತ ಹೇಳಿದರೆ ಪ್ರತಿಯೊಂದು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಉತ್ತಮವಾದಂಥ ಮಾರ್ಗದರ್ಶನವನ್ನು ನೀಡಿದಂಥ ಎಲ್ಲರೂ ಕೂಡ ನಮಗೆ ಗುರು ಆಗ್ತಾರೆ. ಅವರು ಚಿಕ್ಕವರಿರ್ಬೋದು ಅಥವಾ ದೊಡ್ಡವರಿರ್ಬೋದು. ಯಾವುದೇ ಒಂದು ವ್ಯಕ್ತಿಯಿಂದ ನಾವೇನನ್ನಾದರೂ ಒಂದು ಸ್ವಲ್ಪ ಕಲ್ತಿದ್ದೀವಿ ಅಂತಂದರೆ ಅವರು ನಮಗೆ ಗುರುಗಳಾಗ್ತಾರೆ. ಅದರಲ್ಲೂ ವಿಶೇಷವಾಗಿ ವಿದ್ಯೆ ಬುದ್ಧಿಯನ್ನು ಕೊಟ್ಟು ಸನ್ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸಿದಂಥ ಪ್ರತಿಯೊಬ್ಬರನ್ನು ಕೂಡ ಈ ದಿನದಲ್ಲಿ ಸ್ಮರಿಸುವಂಥದ್ದು ವಿಶೇಷವಾಗಿದೆ. ಪ್ರತಿನಿತ್ಯನೂ ಕೂಡ ಅವರ ಸ್ಮರಣೆ ಮಾಡೋದ್ರಿಂದ ನಾವು ಯಾವಾಗಲೂ ಕೂಡ ಯಾವುದೇ ಒಂದು ಸಮಯದಲ್ಲೂ ಕೂಡ ನಾವು ಹಿಂದೆ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಹರ ಮುನಿದ್ರು ಗುರು ಕಾಯ್ತಾನಂತ ಹೇಳ್ತಾರೆ. ಹಾಗಾಗಿ ಗುರುವಿನ ಒಂದು ಮಾರ್ಗದರ್ಶನ ಅತ್ಯಂತ ಅವಶ್ಯಕವಾಗಿರುತ್ತೆ. ನಾವು ಉತ್ತಮವಾದಂಥ ಸ್ಥಾನದಲ್ಲಿ ನಾವೇನಾದರೂ ಇರಬೇಕು ಅಂತ ಹೇಳಿದರೆ ಗುರುವಿನ ಅನುಗ್ರಹ ಅತ್ಯಂತ ಅವಶ್ಯಕ. ನಾಳೆ ದಿನ ನಿಮಗೆ ಸುಮಾರು ವರ್ಷದಿಂದ ಯಾವುದೋ ಒಂದು ಕಾರ್ಯ ನಡೆದಿಲ್ಲ ಅಂತ ಹೇಳಿದರೆ ಅದು ಗುರುವಿನ ಅನುಗ್ರಹ ಇದ್ದರೆ ಮಾತ್ರ. ಗುರು ಏನಾದರೂ ಮುನಿಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನೀವು ಯಾವ ಕೆಲಸದಲ್ಲೂ ಕೂಡ ಸಕ್ಸಸ್ಸನ್ನು ಕಾಣಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಆಗಿ ಮದುವೆ ಆಗದೆ ಇರ್ಬೋದು, ಅಥವಾ ಜಾಬ್ ಸಿಗದೆ ಇರ್ಬೋದು, ಅಥವಾ ನೀವು ಮನೆ ಕಟ್ಟೋದು, ಅಥವಾ ನೀವು ಸೈಟನ್ನು ತಗೊಳ್ಳೋದು, ಅಥವಾ ನೀವು ಅಂದ್ಕೊಂಡಿರುವಂಥ ಕೆಲಸ ಯಾವುದೂ ಕೂಡ ಕರೆಕ್ಟಾಗಿ ಆಗ್ತಾ ಇರಲ್ಲ. ನಿಮ್ಗೆ ಯಾವಾಗಲೂ ಕೂಡ ತೊಂದರೆಗಳೇ ಬರ್ತಾ ಇರುತ್ತೆ. ಇದಕ್ಕೆ ಕಾರಣ ನೀವು ನಿಮ್ಮ ಗುರುವಿನ ಮೇಲೆ ತೋರಿಸಿರುವಂಥ ಅಸಡ್ಡೆ ಮನೋಭಾವನೆ ಅಂತ ಹೇಳ್ಬೋದು. ಹರ ಮುನಿದ್ರು ಗುರು ಕಾಯ್ತಾನೆ ಅಂತ ಹೇಳುವಂಥದ್ದು ಅದಕ್ಕೋಸ್ಕರನೇ. ಯಾವುದೇ ಕಾರಣಕ್ಕೂ ಗುರುವಿನ ನಿಂದನೆ, ಗುರುವಿನ ಒಂದು ಏನಾದರೂ ಅಸಡ್ಡೆ ಮನೋಭಾವನೆಯನ್ನು ತೋರಿಸಿದ್ವಿ ಅಂತಂದರೆ ನಾವು ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅಂತ. ಈಗ ನಾನು ಹೇಳುವಂಥದ್ದು, ಗುರು ಪೌರ್ಣಿಮೆಯ ದಿನ ನಾವು ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ್ರೆ, ಯಾವ ರೀತಿಯಾದಂಥ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿದರೆ ನಾವು ಅಂದ್ಕೊಂಡಿರೋದೆಲ್ಲ ನಡೆಯುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀನಿ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ವಿಶೇಷವಾಗಿ ಹುಣ್ಣಿಮೆಯ ಮ್ಯಾನಿಫೆಸ್ಟೇಷನಲ್ಲಿ ತುಂಬ ಪವರ್ಫುಲ್ ಇರುತ್ತೆ. ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನ ಭೂಮಿಯಲ್ಲಿ 3% ನೀರಿರೋದ್ರಿಂದ ಆ ನೀರಿನ ಒಂದು ವೈಬ್ರೇಷನ್ನಿಂದ, ನೀರಿನ ಒಂದು ಚಲನವಲನೆ, ಅಲ್ಲಿ ಏರಿಳಿತ ಉಬ್ಬರಗಳು ಜಾಸ್ತಿ ಆಗೋದ್ರಿಂದ ತುಂಬಾ ಎನರ್ಜಿ ಇರುತ್ತೆ ಭೂಮಿಯಲ್ಲಿ. ಇದನ್ನು ನಾವು ಕಣ್ಣಾರೆ ಕಾಣುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಸಮುದ್ರದ ಅಲೆಗಳನ್ನು ನೋಡಿದರೆ ಗೊತ್ತಾಗ್ತಿರುತ್ತೆ. ಹಾಗೆಯೇ ನಮ್ಮ ಬಾಡಿ ಕೂಡ ಅಷ್ಟೇ ಅಲ್ವಾ, 3% ನೀರಿನಿಂದ ಕೂಡಿರೋದ್ರಿಂದ ನಾವು ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನ ತುಂಬಾ ಎನರ್ಜಿಯನ್ನು ಪಡ್ಕೊಳ್ತೀವಿ. ಸೊ ಈ ದಿನ ನಾವೇನಾದರೂ ಮ್ಯಾನಿಫೆಸ್ಟೇಷನನ್ನು ಮಾಡಿದರೆ ತುಂಬ ಪವರ್ಫುಲ್ ಆದಂಥ ಒಂದು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋದಾದರೆ ತುಂಬ ಸಿಂಪಲ್. ಹುಣ್ಣಿಮೆಯ ದಿನ ಅಂತಂದರೆ ವಿಶೇಷವಾಗಿ ನೈಟ್ ಮಾಡಬೇಕಾಗತ್ತೆ. ಇದನ್ನು ರಾತ್ರಿ ಸಮಯದಲ್ಲಿ ಒಂದು ಗಾಜಿನ ಗ್ಲಾಸಲ್ಲಿ ನೀರನ್ನು ತಗೊಳ್ಳಿ, ಹಾಗೆ 3 ಪೇಪರನ್ನು ತಗೊಳ್ಳಿ. ಇಲ್ಲಿಯವರೆಗೂ ನಿಮಗೆ ಯಾವುದು ಕೆಲಸಗಳು ಆಗಿಲ್ವೋ ಅವೆಲ್ಲವನ್ನು ಕೂಡ, ಅಂದರೆ ನಿಮಗೆ ಆಗಿರಲ್ಲ, ಅವುಗಳು ಆಗಲೇಬೇಕಾಗಿರುತ್ತೆ ಬಟ್ ಆಗಿರಲ್ಲ, ಅಂಥವನ್ನೆಲ್ಲವನ್ನು ಕೂಡ ರೈಟ್ ಡೌನ್ ಮಾಡಿ. ಇನ್ನು 2ನೇ ಪೇಪರಲ್ಲಿ ಸಂಪೂರ್ಣವಾಗಿ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಿ. ಮೊದಲನೇದಾಗಿ ನಿಮ್ಮ ತಂದೆ ತಾಯಿಗೆ, ಹಾಗೆ ನಿಮಗೆ ವಿದ್ಯೆ ಬುದ್ಧಿಯನ್ನು ಕಲಿಸಿದಂಥ ಎಲ್ಲ ಗುರುಗಳಿಗೂ. ನೀವು ಚಿಕ್ಕಂದಿನಿಂದ ಇಲ್ಲಿಯವರೆಗೂ ಏನಿಲ್ಲ ಯಾರ ಹತ್ರ ಎಲ್ಲ ನೀವು ಕಲ್ತಿದ್ದೀರಲ್ವಾ, ಅವರು ಗುರುಗಳು ಅಂತಂದರೆ ಸಾಮಾನ್ಯವಾಗಿ ಶಾಲಾ ಕಾಲೇಜುಗಳಲ್ಲಿರುವಂಥ ಎಲ್ಲ ಗುರುಗಳು ಕೂಡ ನೆನಪಿರ್ತಾರೆ ನಮಗೆ. ಅವರ ಎಲ್ಲರಿಗೂ ಕೂಡ ಒಂದು ಗ್ರ್ಯಾಟಿಟ್ಯೂಡ್, ಧನ್ಯವಾದ ಗುರುಗಳೇ ಅಂತ ಅವ್ರ ಹೆಸರು ಮೆನ್ಷನ್ ಆದರೂ ಮಾಡಿ ಬರೀರಿ, ಬಟ್ ಏನು ಬರೀತೀರಾ ಬರೀರಿ, ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಿ. ಅದಾದಮೇಲೆ ನಿಮ್ಮ ಜೀವನದಲ್ಲಿ ಅತ್ಯಮೂಲ್ಯವಾದಂಥ ವ್ಯಕ್ತಿಗಳು ಅಂತ ಇರ್ತಾರೆ. ಅದು ಯಾರಾದರೂ ಆಗಿರ್ಬೋದು, ನಿಮ್ಮ ಮನೆಯಲ್ಲೇ ಆಗಿರ್ಬೋದು ಅಥವಾ ಔಟ್ಸೈಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಸೊ ಅವರಿಗೆಲ್ಲರಿಗೂ ಕೂಡ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಿ. ಅದಾದಮೇಲೆ ನಿಮ್ಮ ನೆಚ್ಚಿನ ದೇವರು ಅಂತ ಇರುತ್ತೆ, ನಿಮಗೆ ನೀವು ಆರಾಧನೆ ಮಾಡುವಂಥ ದೈವ ಅಂತ ಇರುತ್ತೆ, ಅವರಿಗೆ ನೀವು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಿ. ಅದಾದಮೇಲೆ ಪ್ರಕೃತಿಯಲ್ಲಿರುವಂಥ ಪ್ರತಿಯೊಂದು ವಸ್ತುವಿಗೂ ಕೂಡ ನಿಮ್ಗೇನಕ್ಕೆಲ್ಲ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಬೇಕಲ್ವ, ಸೊ ಅದೆಲ್ಲದಕ್ಕೂ ಕೂಡ ಗ್ರ್ಯಾಟಿಟ್ಯೂಡನ್ನು ಬರಿತಾ ಹೋಗಿ. ಅದು ಎಷ್ಟು ಪೇಜ್ ಆದರೂ ಸರಿ, ಎಷ್ಟು ಲೈನ್ ಆದರೂ ಸರಿ, ಸುಮ್ಮನೆ ಬರೀರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಬರೀರಿ. ಅದಾದಮೇಲೆ 3ನೇ ಪೇಪರಲ್ಲಿ ನೀವೇನು ಮಾಡ್ಕೊಳ್ಳಿ, ಸಂಪೂರ್ಣವಾಗಿ ನಿಮಗೆ ಈ ಕೆಲಸ ಆಗಬೇಕು ಅಂತ ಅನಿಸಿರುತ್ತೆ, ಆ ಕೆಲಸ ಆದರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅನ್ನುವಂಥದ್ದಿರುತ್ತೆ. ಸೊ ಅದೊಂದು ಕೆಲಸ ಪೆಂಡಿಂಗ್ ಆಗಿಬಿಟ್ಟಿರುತ್ತೆ, ಯಾವುದೇ ಕಾರಣಕ್ಕೂ ಆಗಿರಲ್ಲ, ಅಂದರೆ ತುಂಬ ಡಿಲೇ ಆಗಿರುತ್ತೆ, ಅದು ತುಂಬ ನೀಡಿರುತ್ತೆ ಅಂತ ಏನಾದರೂ ವಿಷಯ ಇರುತ್ತಲ್ವ. ಸೊ ಅದನ್ನು ಕೂಡ ರೈಟ್ ಡೌನ್ ಮಾಡ್ಕೊಳ್ಳಿ.
ಇನ್ನು 3 ಪೇಪರನ್ನು ಒಂದು ಗಾಜಿನ ಗ್ಲಾಸಲ್ಲಿ ನೀರಿಟ್ಕೊಳ್ಳಿ. ಅದ್ರ ಮುಂದೆ 2 ದೀಪಗಳನ್ನು ಹಚ್ಚಿಟ್ಟಿರಿ. ದೀಪ ಹಚ್ಚಿಟ್ಬಿಟ್ಟು ನೀವು ಯಾವುದಾದ್ರೂ ಒಂದು ಪದ್ಮಾಸನದಲ್ಲಿ ಕೂತ್ಕೊಳ್ಳೋಕ್ಕಾದರೆ ಕೂತ್ಕೊಳ್ಳಿ, ಇಲ್ಲಾಂದರೆ ಸುಖಾಸನದಲ್ಲಿ ನೆಲದ ಮೇಲೆ ಏನಾದರೂ ಹಾಸ್ಕೊಂಡ್ಬಿಟ್ಟು ಕೂತ್ಕೊಳ್ಳಿ. ನಿಮ್ಮ ಎದುರುಗಡೆ 2 ದೀಪಗಳಿರಬೇಕು. ಅದರ ಜೊತೆಗೆ ಒಂದು ಗಾಜಿನ ಗ್ಲಾಸಲ್ಲಿ ನೀರನ್ನು ಇಟ್ಕೊಂಡಿರಬೇಕು. ನೀವಿವಾಗ ಆ 3 ಪೇಪರನ್ನು ಕರೆಕ್ಟಾಗಿ ಮಡಚಿ ಆ ಗ್ಲಾಸಿನ ಕೆಳಗಡೆ ಇಡಿ. ಕೆಳಗಡೆ ಇಟ್ಟು ಆದಮೇಲೆ ನೀವಿವಾಗ ಮೆಡಿಟೇಷನ್ ಮಾಡೋಕ್ಕೆ ಕೂತ್ಕೊಳ್ಳಿ. ಆವಾಗ ನೀವು ದೀರ್ಘವಾಗಿ 1-2 ನಿಮಿಷ ಉಸಿರನ್ನು ತಗೊಳ್ಳೋದು ಬಿಡೋದು ಮಾಡ್ಕೊಳ್ಳಿ. 1-2 ನಿಮಿಷದ ನಂತರ ನೀವೇನು ಮಾಡಬೇಕು, ಇಲ್ಲಿ ಗ್ರ್ಯಾಟಿಟ್ಯೂಡನ್ನು ಫಸ್ಟ್ ಸಲ್ಲಿಸಬೇಕು. ನಿಮ್ದೇನು ವಿಶ್ ಆಗಿರಲ್ಲಲ್ವ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಅದನ್ನು ಹಾಗೆ ಬಿಡಿ ಅಷ್ಟೇ. ಬಟ್ 2ನೇದು ಏನು ಬರೆದಿರ್ತೀರಲ್ವ ಗ್ರ್ಯಾಟಿಟ್ಯೂಡನ್ನು, ಅದನ್ನು ಸಂಪೂರ್ಣವಾಗಿ ಮತ್ತೆ ನೀವು ಒಂದ್ಸರಿ ಮನಸ್ಸಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಬನ್ನಿ. ಅದಾದಮೇಲೆ 3ನೇ ಪೇಪರಲ್ಲಿ ಏನು ಬರೆದಿರ್ತೀರಲ್ವ, ನಿಮ್ಮ ಒಂದು ವಿಶ್ ಏನಿರುತ್ತಲ್ಲ ಅದು ನಿಮ್ಗೆ ಆಗಬೇಕು ಅಂತ ಇರುತ್ತಲ್ವ, ಸೊ ಅದನ್ನು ಒಂದ್ಸಾರಿ ಹೇಳ್ಕೊಳ್ಳಿ. ಅಂದರೆ ಆಗಿರೋ ರೀತಿಯಲ್ಲಿ ಹೇಳ್ಕೊಳ್ಳಿ. ಅದ್ಭುತವಾಗಿ ನಿಮಗೆ ಯಾವ ಥರ ಆ ಕೆಲಸ ಆಯಿತು ಅಂತ ಅಂದಾಗ ಯಾವ ಥರ ಫೀಲ್ ಇರುತ್ತಲ್ವ ಆ ಥರ ಫೀಲ್ ಮಾಡ್ಕೊಂಡ್ಬಿಟ್ಟು ಹೇಳಿ. ಆ ಥರ ಮಾಡಿ ಮುಗಿಸಿ ಆದಮೇಲೆ ನಿಮಗೆ ಚಂದ್ರನನ್ನು ನೋಡಿಬಿಟ್ಟು ಚಂದ್ರನ ಅದ್ರ ಕಡೆನೇ ಮುಖ ಆಗಿಬಿಟ್ಟು, ಅಂದರೆ ಚಂದ್ರ ಕಾಣೋ ಥರ ಕೂತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಚಂದ್ರ ಕಾಣಲಿಲ್ಲ ಅಂದರೆ ಒಳಗೆ ಕೂತ್ಕೊಂಡು ಬೇಕಾದರೂ ಮಾಡ್ಬೋದು, ಅಥವಾ ಹೊರಗೆ ಬೆಳದಿಂಗಳಲ್ಲಿ ಕೂತ್ಕೊಂಡು ಮಾಡಿದರೂ ಬೆಟರ್. ಬಟ್ ಇವಾಗ ಮಳೆ ಇರೋದ್ರಿಂದ ಬೆಳದಿಂಗಳು ಕಾಣ್ತಾ ಇರಲ್ಲ ನಮಗೆ, ಚಂದ್ರನೂ ಕೂಡ ಕಾಣಿಸ್ತಿರಲ್ಲ. ಸೊ ಒಳಗಡೆನೇ ಕೂತ್ಕೊಂಡು ಮಾಡ್ಕೊಳ್ಳಿ. ಅದಾದಮೇಲೆ 3 ಪೇಪರನ್ನು ಮಡಚಿ ನೀವೇನು ಮಾಡಿಬಿಡಿ, ಅದನ್ನು ಆ ದೀಪಗಳಿಂದ ಸುಟ್ಬಿಡಿ. ಆ ಬೂದಿಯನ್ನು ಆರಿದ ಮೇಲೆ ತೊಗೊಂಡು ಹೋಗಿಬಿಟ್ಟು ಹೊರಗೆ ಹೋಗಿ ಯೂನಿವರ್ಸ್ಗೆ ಚೆಲ್ಲಿ ನಮಸ್ಕಾರ ಮಾಡಿ. ಸೊ ಇಷ್ಟನ್ನು ನೀವು ಮಾಡಬೇಕು. ಈ ಥರ ಮಾಡಿದ್ರಿಂತಂದರೆ ಖಂಡಿತ ನಿಮಗೊಂದು ಪವರ್ಫುಲ್ ಆದಂಥ ಎನರ್ಜಿ ಬರುತ್ತೆ. ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಬೇಕು ಅಂತಂದರೆ ಮೊದಲು ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟಿನಿಂದ ಮಾಡಬೇಕು. ಯೂನಿವರ್ಸಲ್ಲಿ ಸಂಪೂರ್ಣವಾದಂಥ ನಂಬಿಕೆಯನ್ನು ಇಟ್ಟು ಮಾಡಬೇಕು. ನೀವು ನಂಬಿಕೆ ಇಟ್ಟು ಮಾಡಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ತುಂಬ ದಿನದಿಂದ ಆಗದೇ ಇರುವಂಥ ಕೆಲಸವನ್ನು ನಾಳೆ ಗುರು ಪೌರ್ಣಿಮೆ ಇದೆ, ಗುರುವಿನ ಒಂದು ಅನುಗ್ರಹವನ್ನು ಪಡ್ಕೊಂಡ್ಬಿಟ್ಟು ನಿಮ್ಮ ಇಷ್ಟಾರ್ಥವಾದಂಥ ದೇವರ ಒಂದು ಅನುಗ್ರಹವನ್ನು ಪಡ್ಕೊಂಡು, ಅದರಲ್ಲೂ ಹುಣ್ಣಿಮೆಯ ಒಂದು ಪವರ್ಫುಲ್ ಆದಂಥ ಎನರ್ಜಿ ಇರೋದ್ರಿಂದ ಆ ಎನರ್ಜಿ ಕೂಡ ನಿಮಗೆ ಸಿಗೋದ್ರಿಂದ ನಾಳೆ ದಿನ ನೀವು ಮ್ಯಾನಿಫೆಸ್ಟ್ ಮಾಡಿಕೊಂಡ್ರು ಅಂತಂದರೆ ಸಕ್ಸಸ್ಫುಲ್ ಆಗುತ್ತೆ ಅನ್ನುವಂಥದ್ದು. ಸೊ ಎಲ್ಲರೂ ಕೂಡ ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.